ಸ್ಟಾರ್ಟಿಂಗ್ ಕಟ್ಟಿದ್ರೆ ನಿಮ್ಗೆ 2 ತಿಂಗಳಲ್ಲಿ 20 ಲಕ್ಷ ಕೊಡ್ತೀವಿ, 20 ಲಕ್ಷ ಕೊಟ್ರೆ 2 ತಿಂಗಳಲ್ಲಿ 1 ಕೋಟಿ ಕೊಡ್ತೀವಿ ಅಂತೇಳಿ ಸುಳ್ಳು ಆಶ್ವಾಸನೆ ಕೊಡ್ತಾರೆ. ಈ ಸುಳ್ಳು ಆಶ್ವಾಸನೆ ಕೊಡುವಂಥ ಸಂದರ್ಭದಲ್ಲಿ ಅವ್ರು ಬೇಕಾದನ್ನು ಒಂದು 4-5 ಜನ ಅಲ್ಲೇ ರೆಡಿ ಮಾಡಿಕೊಂಡು ಈ ಒಂದು ಪ್ಲಾನ್ ಅನ್ನ ಮಾಡ್ತಾ ಇರ್ತಾರೆ. ಆಮೇಲೆ ಒಬ್ರು 2 ಲಕ್ಷ ಕಟ್ಟಾದ್ಮೇಲೆ ಒಂದು 2 ತಿಂಗಳಲ್ಲಿ 20 ಲಕ್ಷ ಒಬ್ರು ಕೊಟ್ಬಿಡ್ತಾರೆ. ಆಮೇಲೆ ಆ 20 ಲಕ್ಷ ತಗೊಂಡಂತ ಪ್ರಜೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಕಡೆ ಹೋಗಿ ಅಪಪ್ರಚಾರ ಮಾಡ್ತಾನೆ. ನೋಡಿ, ನಾನು 2 ಕೊಟ್ಟಿದ್ದು 20 ಲಕ್ಷ ಬಂತು, ನೀವು ಕಟ್ಟಿ ಅಂತೇಳಿ ಇಂಥ ಆಗಾರಗಳನ್ನ ಸುಮಾರು ಒಂದು 500ರಿಂದ 600 ಜನಗಳ ಹತ್ರ ದುಡ್ಡು ಕಳಿಸ್ಕೊಂಡು ಸುಮಾರು ಕೋಟ್ಯಾಂತರ ವಂಚನೆ ಮಾಡ್ತಾರೆ. ಮೊದಲನೇ ಬಾರಿಗೆ ಆಂಧ್ರ ಪ್ರದೇಶ ನೆಲ್ಲೂರು ಪಟ್ಟಣದಲ್ಲಿ. ನಂತರ ಇದೇ ಒಂದು ಚಾಲ್ತಿಯನ್ನು ಮುಂದುವರಿಸಿಕೊಂಡು ಪಾಂಡಿಚೇರಿಗೆ ಹೋಗ್ತಾರೆ. ಪಾಂಡಿಚೇರಿಯಲ್ಲಿ ಸಹ ಇದೇ ಕೆಲಸ ಮಾಡ್ತಾರೆ. ನಂತರ ಒಂದು ತಮಿಳುನಾಡಿಗೆ ಬರ್ತಾರೆ. ತಮಿಳುನಾಡಲ್ಲಿ ಸಹ ಇದೇ ಕೆಲಸ ಮಾಡ್ತಾರೆ. ತಮಿಳುನಾಡು ನಂತರ ಗೋವಾಗೆ ಹೋಗ್ತಾರೆ. ಗೋವಾದಲ್ಲಿ ಸಹ ಇದೇ ಕೆಲಸನ ಮುಂದುವರಿಸ್ತಾರೆ. ಜಂಪ್ ಮಾಡಿದ್ದಾರೆ. ಕರ್ನಾಟಕದಲ್ಲಿನೂ ನೋಡಿ, ಕಾಲು ಮುರ್ಕೊಂಡಿರುವಂತ ಪ್ರಭು ಅವರು, ವಿಕಾಸ್ ಅವರು, ಸುಮಾರು ಜನ ಮರಳಾಗಿ ಹಣ ಕೊಟ್ಟು ಅವ್ರಿಗೆಲ್ಲ ವಂಚನೆ ಮಾಡಿರ್ತಾರೆ. ಈ ಒಂದು ವಿಚಾರಗಳಲ್ಲಿ ಪೊಲೀಸರು ಇಲಾಖೆಗೆ ಪಕ್ಕ ಮಾಹಿತಿ ಇದ್ರು ಸಹ ಯಾಕೆ ಅವರು ಬಂಧಿಸ್ತಾ ಇಲ್ಲ? ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಟಮಟೆ ಚಳವಳಿ ನಮ್ಗೊತ್ತೈತಿ. ಯಾಕೆ ನಾವು ಹೇಳ್ತಾ ಇದ್ದೀವಿ? 1 ತಿಂಗಳಿಂದ ಮೊದಲು ಅವ್ರು ಗಡುವು ಕೊಡ್ತಾ ಇದ್ರಂತೆ. ಬಾಣಸವಾಡಿ ಪೊಲೀಸರು ಏನನ್ನ ಅಷ್ಟರಲ್ಲಿ ಬಂಧಿಸಿ ನೊಂದಂತ ಅಮಾಯಕರಿಗೆ ಹಣ ಕೊಡ್ತಿದ್ರೆ ನಾವು ಯಾವುದೇ ಕಾರಣಕ್ಕೂ ಅವ್ರು ಬಿಡುವಂತ ಪ್ರಶ್ನೆನೇ ಇಲ್ಲ. ಸರ್ಕಾರಕ್ಕೂ ನಾವು ಇವತ್ತು ಸವಾಲ ಕೇಳ್ತಾ ಇದ್ದೀವಿ. JB ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಏನೆಂಬುದು ನಾವು ಮೇ 18ನೇ ತಾರೀಕು ತೋರಿಸ್ತೀವಿ. ಯಾಕಂದ್ರೆ ಸರ್ಕಾರ ಇದೆಯೋ ಇಲ್ಲ ನಮ್ಗೆ ಅರ್ಥ